ರಾಜಯೋಗ ಅಂತ ಕೂಡ ಕರೆಯಬಹುದು. ಯಾಕೆಂದ್ರೆ ಬುಧ ಗ್ರಹ ಮತ್ತೆ ಸೂರ್ಯ ಗ್ರಹ ಉಚ್ಚ ಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಅನ್ಕೊಂಡಿರೋ ಕೆಲಸ ಎಲ್ಲ ಆಗ್ತದೆ. ನಿಮಗೆ ಸುಮ್ಮನೆ ಇದ್ರು ಕೂಡ ರಾಜಯೋಗ ಇದ್ರೆ ಎಲ್ಲವೂ ಅನುಕೂಲ ನಡೀತಾ ಇದೆ, ಚೆನ್ನಾಗಿ ಅನ್ನೋ ರೀತಿ ಸುಖ ವೈಭೋಗ ಎಲ್ಲವನ್ನ, ಹೊಸ ವಾಹನ ಖರೀದಿ, ಆಸ್ತಿ ಖರೀದಿ, ಹಳೆಯ ಆಸ್ತಿಗಳು ಸಿಗ್ತಕ್ಕಂಥದ್ದು ಎಲ್ಲವೂ ನಿಮಗೆ ದೊರಕುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ದುರ್ಗೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಆಗಿ ಅಂತ ಹೇಳಿ, ಇದೇ ಜುಲೈ ತಿಂಗಳ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ನಿಮ್ಮ ರಾಶಿಗೆ ಮಿಥುನ ರಾಶಿಯವರಿಗೆ ಇದೇ 16ರಿಂದ ನಿಮ್ಮ ರಾಶಿಯಲ್ಲಿ ಸಂಚಾರವನ್ನ 16ರ ತನಕ ನಿಮ್ಮ ರಾಶಿಯಲ್ಲಿ ಸಂಚಾರವನ್ನ ಸೂರ್ಯ ಭಗವಂತ ಮಾಡ್ತಾ ಇದ್ದಾರೆ. ಹಾಗೆ ಬುಧ ಗ್ರಹ 7ರಿಂದ ಜುಲೈ 7ರಿಂದ ನಿಮ್ಮ ರಾಶಿಯಲ್ಲಿ ಅಂದ್ರೆ ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಎಂದಿನಂತೆ ಈ ವರ್ಷಾದಿಯಾಗಿ ಶನಿ ಭಗವಂತ ಮೀನ ರಾಶಿಯಲ್ಲಿದ್ದು ಈಗ ಮುಖ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಬುಧ ಗ್ರಹ ಕೂಡ ನಿಮ್ಮ ರಾಶಿಯಲ್ಲಿ ಸಂಚಾರ, ಸೂರ್ಯ ಗ್ರಹ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಂತಂದ್ರೆ ನಿಮ್ಮ ರಾಶಿ ಹೇಗೆ ಫಲಾಫಲವನ್ನು ಜುಲೈ ತಿಂಗಳಲ್ಲಿ ನೋಡೋಣ ಆದ್ರೆ, ಈ ಉದ್ಯೋಗ ವೃತ್ತಿರಂಗ ಮೊದಲು ನೋಡೋದಾದ್ರೆ ಅತ್ಯುನ್ನತವಾಗಿರ್ತಕ್ಕಂಥ ಅಧಿಕಾರ, ಅತ್ಯುನ್ನತವಾಗಿರ್ತಕ್ಕಂಥ ಸಮಯ ಅಂತ ಕರಿತೀವಿ. ಯಾಕೆಂದ್ರೆ ಸೂರ್ಯ ಭಗವಂತ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡಿದಾಗ ನವಗ್ರಹಗಳಿಗೆ ರಾಜನಾಗಿರ್ತಕ್ಕಂಥವರು. ಹಾಗಾಗಿ ನಿಮ್ಮ ಉದ್ಯೋಗ ರಂಗದಲ್ಲಿ, ವೃತ್ತಿ ರಂಗದಲ್ಲಿ ನಿಮಗೆ ರಾಜನಾಗಿ ನೆಲೆಸ್ತಕ್ಕಂಥ ಕಾಲ ಈ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ. ಇನ್ನ ಸರ್ಕಾರಿ ಕೆಲಸಗಳಲ್ಲಿ ದೊರತಕ್ಕಂಥದ್ದು, ಸ್ವಂತ ಉದ್ಯಮ ಮಾಡ್ತಕ್ಕಂಥವರಿಗೆ ಉನ್ನತವಾಗಿ ಬುದ್ಧಿವಂತಿಕೆ 7ರಿಂದ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ನಿಮ್ಮ ಬುದ್ಧಿ ಅನುಸಾರವಾಗಿ, ಅಂದ್ರೆ ನಿಮ್ಮ ಒಳ್ಳೆಯ ಬುದ್ಧಿ ಅಥವಾ ನೀವು ಹಳೆಯ ಹೂಡಿಕೆಗಳು ಬರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಸಾಲ ವಾಪಸ್ ಬರ್ತಕ್ಕಂಥದ್ದು, ಹಳೆಯ ಹಣಕಾಸು ಯಾವ್ದಾದ್ರು ಬರ್ತಕ್ಕಂತಿದ್ರೆ ಹಳೆಯ ಹಣಕಾಸು ನಿಮಗೆ ಬರುವಂತಹ ಕಾಲ ಅತ್ಯುನ್ನತವಾಗಿರುತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ. ರಾಜಯೋಗ ಅಂತ ಕರೆಯಬಹುದು. ಯಾಕೆಂದ್ರೆ ಬುಧ ಗ್ರಹ ಮತ್ತೆ ಸೂರ್ಯ ಗ್ರಹ ಉಚ್ಚ ಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಅನ್ಕೊಳ್ಳದಿರೋ ಕೆಲಸ ಎಲ್ಲ ಆಗ್ತದೆ. ನೀವು ಸುಮ್ಮನೆ ಇದ್ರು ಕೂಡ ರಾಜಯೋಗ ಇದ್ರೆ ಎಲ್ಲವೂ ಅನುಕೂಲ ನಡೀತಾ ಇದೆ, ಚೆನ್ನಾಗಿ ಅನ್ನೋ ರೀತಿ ಸುಖ ವೈಭೋಗ ಎಲ್ಲವನ್ನ, ಹೊಸ ವಾಹನ ಖರೀದಿ, ಆಸ್ತಿ ಖರೀದಿ, ಹಳೆಯ ಆಸ್ತಿಗಳು ಸಿಗ್ತಕ್ಕಂಥದ್ದು ಎಲ್ಲವೂ ನಿಮಗೆ ದೊರಕುತ್ತೆ. ಆದ್ರೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಕೊಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ, ಅದರಲ್ಲೂ ನರ ಸಂಬಂಧವಾಗಿರ್ತಕ್ಕಂತಹ ಒಂದು ಕಾಯಿಲೆಗಳಿಂದ ನೀವು ಸ್ವಲ್ಪ ಜಾಗರೂಕತೆಯಾಗಿರ್ಬೇಕಾಗ್ತದೆ. ಇನ್ನ ಕೌಟುಂಬಿಕವಾಗಿ ನೋಡೋದಾದ್ರೆ, ಕೌಟುಂಬಿಕದಲ್ಲಿ ಮನೆಯಲ್ಲಿ ಶುಭ ಕಾರ್ಯ ನಡೀತಕ್ಕಂಥದ್ದು, ಧಾರ್ಮಿಕ ಪ್ರವಾಸವನ್ನ ಪಡಿತಕ್ಕಂಥದ್ದು ಎಲ್ಲವೂ ಆಗುತ್ತೆ. ಮನೆ ದೇವರು ಹೋಗಿ ಬನ್ನಿ. ಮಿಥುನ ರಾಶಿಯವರಿಗೆ ರಾಜಯೋಗ ಇದ್ದಾಗ ಭಗವಂತನಿಗೆ ನಮಸ್ಕಾರ, ಮನೆ ದೇವರಿಗೆ ನಮಸ್ಕಾರವನ್ನು ಮಾಡಿ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥವರು ಅಥವಾ ಇನ್ನು ನಾನು ಹೆಚ್ಚಿನ ಶ್ರಮವನ್ನು ಕೊಟ್ಟು ಮುಂದೆ ನಾನು ಚೆನ್ನಾಗಿ ಓದಬೇಕು ಅಂತಕ್ಕಂಥವರಿಗೆ ಒಳ್ಳೆಯ ಕಾಲ. ನೀವು ಅನ್ಕೊಂಡಿದ್ದಿಲ್ಲ ಆಗ್ತದೆ, ಹೆಚ್ಚಿನ ಪರಿಶ್ರಮಕ್ಕೆ ತಕ್ಕದಂತ ಫಲ ನಿಮಗೆ ಸಿಕ್ಕುತ್ತೆ. ಇದಕ್ಕೆಲ್ಲ ಪರಿಹಾರ ಏನು? ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ನಮ್ಗೆಲ್ಲ ಯೋಗ ಚೆನ್ನಾಗಿದೆ ಅಂತಂದಾಗ ಮನೆ ದೇವರ ಪೂಜೆಯನ್ನ ಮಾಡಿ, ಮನೆ ದೇವರ ದೇವಾಲಯದಲ್ಲಿ ಅನ್ನಾಹಾರವನ್ನ ಅಂದ್ರೆ ಅನ್ನ ಪ್ರಸಾದವನ್ನ ಬಡಿಸ್ತಕ್ಕಂಥದ್ದು, ಅನ್ನಾಹಾರವನ್ನ ದಾನ ಮಾಡ್ತಕ್ಕಂಥದ್ದು ಕೆಲಸವನ್ನ ಮಾಡಿ ಹೆಚ್ಚಿನ ಫಲಾಫಲಗಳು ನಿಮಗೆ ಇನ್ನೂ ಹೆಚ್ಚಿನ ಫಲಾಫಲಗಳು ನಿರೀಕ್ಷೆ ಆಗ್ತದೆ. ಒಳ್ಳೆಯದಾಗಲಿ, ಶುಭವಾಗಿ.